ಒಂದು ಫ್ಯಾಮಿಲಿಯವರು ಹಿಮಾಲಯದಲ್ಲಿರುವಂತ ಒಂದು ಗೋಲ್ಡನ್ ಟವರ್ ಅನ್ನ ಹುಡ್ಕೊಂಡು ಹೋಗ್ಬೇಕು. ಆಗ ಮಾತ್ರ ಅವರು ಇಡೀ ಪ್ರಪಂಚನ ಕಾಪಾಡೋದಕ್ಕಾಗೋದು. ಅಂತದ್ದು ಆ ಫ್ಯಾಮಿಲಿಗೆ ಏನ್ ಗೊತ್ತಾಯ್ತು, ಪ್ರಪಂಚ ನಾಶ ಆಗುವಂತದ್ದು ಏನಾಗ್ತಿದೆ, ಹಾಗೆ ಸಾವಿರಾರು ಡೆಡ್ ಬಾಡಿಗಳು ಆ ಫ್ಯಾಮಿಲಿ ಹಿಂದೆ ಹೋಗ್ತಿದ್ರೆ ಹೇಗಿರುತ್ತೆ ಅಂತದ್ದೇ ಮೂವಿನ ಇವತ್ತು ನಾವು ನೋಡ್ತಿರೋದು. ಈ ಮೂವಿ ಹೆಸರು ದ ಮಮ್ಮಿ ಟಾಂಬ್ ಆಫ್ ದ ಡ್ರ್ಯಾಗನ್ ಎಂಪರರ್ ಅಂತ. ಹೇಳ್ಬೇಕು ಅಂತಂದ್ರೆ ದ ಮಮ್ಮಿ ಮೂವಿ ಸೀರೀಸ್ ನ 3ನೇ ಪಾರ್ಟ್ ಇದು. ಮೊದಲನೇ 2 ಮೂವಿಗಳನ್ನ ನೀವು ನೋಡಿಲ್ಲ ಅಂದ್ರೂ ಈ ಮೂವಿನ ಆರಾಮಾಗಿ ನೋಡಬಹುದು, ಯಾಕೆಂತಂದ್ರೆ ಯಾವುದೇ ತರದ ಕನೆಕ್ಷನ್ಸ್ ಇಲ್ಲ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಪ್ರಾಚೀನ ಕಾಲದ ಚೀನಾನ ತೋರಿಸ್ತಾರೆ. ಇಲ್ಲಿರುವಂತ ಪ್ರತಿಯೊಬ್ಬ ರಾಜನು ಕೂಡ ಒಬ್ಬರ ಮೇಲೆ ಮತ್ತೊಬ್ರು ಯುದ್ಧ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿರ್ತಾರೆ. ಯಾಕೆಂತಂದ್ರೆ ಇಡೀ ಚೈನಾಗೆ ಒಬ್ನೇ ಒಬ್ಬ ರಾಜನಾಗಿರ್ಬೇಕು ಅಂತ. ಈ ಎಲ್ಲಾ ರಾಜರಲ್ಲಿ ಒಬ್ಬನಾಗಿರುವಂತ ಡ್ರ್ಯಾಗನ್ ಎಂಪರರ್ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಸೈನ್ಯನ ಕಟ್ಟಿ ಇಡೀ ಚೈನಾನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾನೆ. ಆದ್ರಿಂದ ಇವನನ್ನ ತಡೆಯೋದಕ್ಕೆ ಬೇರೆ ಬೇರೆ ರಾಜರೆಲ್ಲ ಇವನನ್ನ ಸಾಯಿಸೋದಕ್ಕೆ ನೋಡ್ತಾರೆ. ಆದ್ರೆ ಅದು ಅಷ್ಟೊಂದು ಸುಲಭವಾಗಿರೋದಿಲ್ಲ. ಇವನು ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಬ್ಬ ಫೈಟರ್. ಇದಾದ್ಮೇಲೆ ಡ್ರ್ಯಾಗನ್ ಎಂಪರರ್ ಅವನ ಸೈನ್ಯನ ಕರ್ಕೊಂಡೋಗಿ ಎಲ್ಲಾ ರಾಜರ ಮೇಲೆ ಅಟ್ಯಾಕ್ ಮಾಡಿಸಿ ಇಡೀ ಚೈನಾನ ತನ್ನ ವಶಕ್ಕೆ ತಗೊಂಡು ರಾಜನಾಗ್ತಾನೆ. ಹಾಗೆ ಸಾಮ್ರಾಜ್ಯನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಡ್ರ್ಯಾಗನ್ ಎಂಪರರ್ ತನ್ನ ಶತ್ರುಗಳನ್ನ ಗುಲಾಮರನ್ನಾಗಿ ಮಾಡ್ಕೊಂಡು ಒಂದು ದೊಡ್ಡ ಗೋಡೆನ ಕಟ್ಟಿಸ್ತಿರ್ತಾನೆ. ಅಕಸ್ಮಾತ್ ಈ ಗೋಡೆನ ಕಟ್ಟಿಸ್ತಿರ್ಬೇಕಾದ್ರೆ ಯಾರಾದ್ರೂ ಸತ್ತೋದ್ರೆ ಅವರ ಡೆಡ್ ಬಾಡಿನೂ ಕೂಡ ಇದ್ರೊಳಗಡೆನೆ ಹಾಕಿ ಮುಚ್ಚಿ ಈ ದೊಡ್ಡ ಗೋಡೆನ ಕಟ್ಟಿಸ್ತಿರ್ತಾನೆ. ಆಕ್ಚುಲಿ ಈ ಗೋಡೆ ಬೇರೆ ಯಾವುದು ಅಲ್ಲ, ದ ಗ್ರೇಟ್ ವಾಲ್ ಆಫ್ ಚೈನಾ. ಇದಾದ್ಮೇಲೆ ಡ್ರ್ಯಾಗನ್ ಎಂಪರರ್ ಮ್ಯಾಜಿಕಲ್ ಶಕ್ತಿಗಳ ಸಹಾಯದಿಂದ ಭೂಮಿಲಿರುವಂತ ಬೆಂಕಿ, ನೀರು, ಗಾಳಿ, ಮಣ್ಣು, ಮರ ಹಾಗೆ ಮೆಟಲ್ ನಂತಹ ವಸ್ತುಗಳ ಮೇಲೆ ತನ್ನ ಕಂಟ್ರೋಲ್ ಅನ್ನ ಪಡ್ಕೋತಾನೆ. ಆದ್ರೆ ಒಂದನ್ನ ಮಾತ್ರ ಇವನ ಕೈಲಿ ಗೆಲ್ಲೋದಕ್ಕಾಗೋದಿಲ್ಲ, ಅದು ಸಾವು. ಯಾಕೆಂತಂದ್ರೆ ಇವನು ಮಾಮೂಲಿ ಮನುಷ್ಯನಾಗಿರೋದ್ರಿಂದ ಎಲ್ಲರಿಗೂ ಬರೋ ತರ ಸಾವು ಇವನಿಗೂ ಬರುತ್ತೆ. ಅದೇ ಸಮಯಕ್ಕೆ ಇವನಿಗೆ ಒಬ್ಳು ಲೇಡಿ ಬಗ್ಗೆ ಗೊತ್ತಾಗುತ್ತೆ. ಆ ಲೇಡಿಗೆ ಸಾವೇ ಬರ್ದೇ ರೀತಿ ಇಮ್ಮೋರ್ಟಲ್ ಆಗೋದು ಹೇಗೆ ಅಂತ ಗೊತ್ತಿರುತ್ತೆ. ಆದ್ರಿಂದ ಅವಳನ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಜನರಲ್ ಮಿಂಗ್ ನ ಕಳಿಸ್ತಾನೆ. ಈ ಲೇಡಿ ಹೆಸರು ಜುಯಾನ್ ಅಂತ. ಜುಯಾನ್ ಡ್ರ್ಯಾಗನ್ ಎಂಪರರ್ ಗೆ ಬಂದು ಹೇಳ್ತಾಳೆ, ಇಮ್ಮೋರ್ಟಲ್ ಆಗೋದು ಹೇಗೆ ಅಂತ ನನ್ಗೂ ಕೂಡ ಗೊತ್ತಿಲ್ಲ, ಆದ್ರೆ ಅದ್ರ ಬಗ್ಗೆ ಎಲ್ಲಿ ತಿಳ್ಕೊಬಹುದು ಅಂತ ನನಗೆ ಗೊತ್ತಿದೆ ಅಂತ. ಆದ್ರಿಂದ ಅದನ್ನ ತಿಳ್ಕೊಳ್ಳೋದಕ್ಕೆ ಡ್ರ್ಯಾಗನ್ ಎಂಪರರ್ ಜನರಲ್ ಮಿಂಗ್ ಹಾಗೆ ಜುಯಾನ್ ನ ಕಳಿಸ್ತಾನೆ. ಇಷ್ಟೊತ್ತಿಗೆ ಜನರಲ್ ಮಿಂಗ್ ಹಾಗೆ ಜುಯಾನ್ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಇದೇ ಜಾಗದಲ್ಲಿ ಇವರಿಗೆ ಪುರಾತನ ಕಾಲದ ಒಂದು ಬುಕ್ ಸಿಗುತ್ತೆ. ಇದೇ ಬುಕ್ ನಲ್ಲಿ ಇಮ್ಮೋರ್ಟಲ್ ಆಗೋದು ಹೇಗೆ ಅಂತ ಬರ್ದಿರೋದು. ಆದ್ರಿಂದ ಡ್ರ್ಯಾಗನ್ ಎಂಪರರ್ ಇವಳನ್ನ ಕೇಳ್ತಾನೆ, ನೀನ್ ಮಾಡಿರುವಂತ ಕೆಲಸಕ್ಕೆ ಏನ್ ಬೇಕು ಕೇಳು, ಕೊಡ್ತೀನಿ ಅಂತ. ಹಾಗೆ ಇವಳು ಕೂಡ ನನ್ನ ಜೀವನ ಪೂರ್ತಿ ಜನರಲ್ ಮಿಂಗ್ ನ ಜೊತೆ ಬದುಕಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಡ್ರ್ಯಾಗನ್ ಎಂಪರರ್ ಕೂಡ ಒಪ್ಕೊಳ್ತಿದ್ದಂಗೆನೆ ಇವಳು ಕೂಡ ಆ ಬುಕ್ ನಲ್ಲಿರೋದನ್ನ ಓದೋದಕ್ಕೆ ಶುರು ಮಾಡ್ತಾಳೆ. ಡ್ರ್ಯಾಗನ್ ಎಂಪರರ್ ಗೆ ಸಾವೇ ಬರ್ದಿರೋ ರೀತಿ ಇಮ್ಮೋರ್ಟಲ್ ಮಾಡೋದಕ್ಕೆ ಅಂತ. ಆದ್ರೆ ಬುಕ್ ನಲ್ಲಿರೋದು ಚೈನೀಸ್ ನ ಸಂಸ್ಕೃತ ಭಾಷೆ. ಜುಯಾನ್ ಓದ್ತಿರೋದು ಡ್ರ್ಯಾಗನ್ ಎಂಪರರ್ ಗಂತೂ ಏನು ಕೂಡ ಅರ್ಥ ಆಗ್ತಿರೋದಿಲ್ಲ. ಈ ಕೆಲಸ ಎಲ್ಲ ಆದ್ಮೇಲೆ ಡ್ರ್ಯಾಗನ್ ಎಂಪರರ್ ಜುಯಾನ್ ನ ಹೊರಗಡೆ ಕರ್ಕೊಂಡ್ ಬಂದು ತೋರಿಸ್ತಾನೆ. ಜನರಲ್ ಮಿಂಗ್ ನ ಕಟ್ ಹಾಕಿ ಸಾಯಿಸೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ಯಾಕೆಂತಂದ್ರೆ ಡ್ರ್ಯಾಗನ್ ಎಂಪರರ್ ಜುಯಾನ್ ನ ಇಷ್ಟ ಪಡ್ತಿದ್ದ. ನಂತರ ಇವನು ಜನರಲ್ ಮಿಂಗ್ ನ ಸಾಯಿಸಿ ಇವಳ ಹೊಟ್ಟೆಗೆ ಚುಚ್ತಿದ್ದಂಗೆನೆ ಇವನ ಕಣ್ಣಿಂದ ಬದಿಯೆಲ್ಲ ಬರೋದಕ್ಕೆ ಶುರು ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಜುಯಾನ್ ಇವನನ್ನ ಇಮ್ಮೋರ್ಟಲ್ ಮಾಡಿರೋದಿಲ್ಲ, ಇವನಿಗೆ ಶಾಪ ಕೊಟ್ಬಿಟ್ಟಿರ್ತಾಳೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆ ಇವನು ನಿಂತ ಜಾಗದಲ್ಲೇ ಫ್ರೀಸ್ ಆಗೋಗ್ತಾನೆ. ನಂತರ ಜುಯಾನ್ ಬುಕ್ ಅನ್ನ ತಗೊಂಡು ಎಸ್ಕೇಪ್ ಆಗ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಡ್ರ್ಯಾಗನ್ ಎಂಪರರ್ ನ ಆರ್ಮಿ ಕೂಡ ನಿಂತ ಜಾಗದಲ್ಲೇ ಫ್ರೀಸ್ ಆಗೋಗಿರುತ್ತೆ. ಅಷ್ಟೇ ಅಲ್ಲ, ಯಾರಾದ್ರೂ ಅಪ್ಪಿತಪ್ಪಿನಾದ್ರೂ ಶಾಪನ ಮುರಿದು ಬಿಟ್ರು ಅಂತಂದ್ರೆ ಡ್ರ್ಯಾಗನ್ ಎಂಪರರ್ ಹಾಗೆ ಅವನ ಆರ್ಮಿ ಮತ್ತೊಂದ್ಸಲ ಜೀವಂತಗೊಂಡು ಇಡೀ ಪ್ರಪಂಚನ ತಮ್ಮ ವಶಕ್ಕೆ ತಗೊಂಡು ಆಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇಲ್ಲಿಂದ ಸಾವಿರಾರು ವರ್ಷಗಳ ನಂತರ ನಮ್ಗೆ ತೋರಿಸ್ತಾರೆ ರಿಕ್ ಒಂದು ಕೊಳದ ಹತ್ರ ಬಂದು ಮೀನನ್ನ ಹಿಡಿಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಹೇಗೋ ಮಾಡಿ ಸ್ವಲ್ಪ ಮೀನನ್ನ ಹಿಡ್ಕೊಂಡು ಮನೆಗ್ ಬಂದಾಗ ಇವನ ಹಳೆಯ ಬಟ್ಟೆನ ನೋಡಿ ಹಿಂದೆ ಮಾಡ್ತಿದ್ದಂತ ಅಡ್ವೆಂಚರ್ ಗಳನ್ನೆಲ್ಲ ತುಂಬಾನೇ ಮಿಸ್ ಮಾಡ್ಕೋತಾನೆ. ನಂತರ ನಮ್ಗೆ ರಿಕ್ ನ ಹೆಂಡತಿ ಆಗಿರುವಂತ ಎವ್ಲಿನ್ ನ ತೋರಿಸ್ತಾರೆ. ರಿಕ್ ಹಾಗೆ ಎವ್ಲಿನ್ ಇಬ್ರು ಸೇರಿ ಮಾಡಿರುವಂತ ಅಡ್ವೆಂಚರ್ ನ ಬಗ್ಗೆ ಬುಕ್ ಅನ್ನ ಬರ್ದು ಇವಳು ಪಬ್ಲಿಷ್ ಮಾಡಿರ್ತಾಳೆ. ಆಗ ಆಡಿಯನ್ಸ್ ನಲ್ಲಿ ಇದ್ದಂತ ಒಬ್ರು ಲೇಡಿ ಕೇಳ್ತಾರೆ, ನಿಮ್ಮ ನೆಕ್ಸ್ಟ್ ಬುಕ್ ಯಾವಾಗ ಬರ್ತಿದೆ ಅಂತ. ಆದ್ರೆ ಇವಳ ಹತ್ರ ಯಾವುದೇ ತರದ ಉತ್ತರ ಇರೋದಿಲ್ಲ. ಆಕ್ಚುಲಿ ಮೊದ್ಲು ಇವರಿಬ್ರು ಆರ್ಕಿಯಾಲಜಿಸ್ಟ್ ಗಳಾಗಿ ಈಜಿಪ್ಟ್ ನಲ್ಲಿ ಬೆಲೆ ಬಾಳುವಂತ ವಸ್ತುಗಳನ್ನ ಹುಡುಕ್ತಿದ್ರು. ಆದ್ರೆ ಈಗ ಜೀವನದಿಂದ ರಿಟೈರ್ಡ್ ಆಗಿ ನಾರ್ಮಲ್ ಜೀವನನ ಬದುಕ್ತಿರ್ತಾರೆ. ಇವರಿಬ್ರು ನಾರ್ಮಲ್ ಆಗಿರೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಮನ್ಸಿನ ಒಂದಲ್ಲ ಒಂದು ಮೂಲೆಯಲ್ಲಿ ಮೊದ್ಲು ಮಾಡ್ತಿದ್ದಂತ ಕೆಲಸನ ಇವರಿಗೆ ತುಂಬಾನೇ ಇಷ್ಟ ಇರುತ್ತೆ. ಈ ಕಡೆ ಚೈನಾದ ನಿಂಗ್ಜಿ ಅನ್ನೋ ಒಂದು ಮರುಭೂಮಿಲಿ ರಿಕ್ ಹಾಗೆ ಎವ್ಲಿನ್ ನ ಮಗನಾಗಿರುವಂತ ಅಲೆಕ್ಸ್ ಭೂಮಿನ ಅಗುಸ್ತಿರ್ತಾನೆ. ಯಾಕೆಂತಂದ್ರೆ ಇವನಿಗೆ ಸಾವಿರಾರು ವರ್ಷದ ಹಿಂದೆ ಇದ್ದಂತ ಡ್ರ್ಯಾಗನ್ ಎಂಪರರ್ ನ ಕತೆ ಗೊತ್ತಾಗಿರುತ್ತೆ. ಅದು ನಿಜವಾಗ್ಲೂ ನಡೆದಿರೋದಾ ಇಲ್ಲಾಂದ್ರೆ ಬರೀ ಒಂದು ಕತೆನ ಅಂತ ತಿಳ್ಕೊಳ್ಳೋದಕ್ಕೆ ಇವನು ಅಗುಸ್ತಿರೋದು. ಯಾಕೆಂತಂದ್ರೆ ಇದೇ ಎಕ್ಸಾಕ್ಟ್ ಆಗಿರುವಂತ ಜಾಗದಲ್ಲೇ ಸಾವಿರಾರು ವರ್ಷದ ಹಿಂದೆ ಡ್ರ್ಯಾಗನ್ ಎಂಪರರ್ ನ ಅರಮನೆ ಇದ್ದಿದ್ದು. ಅಲೆಕ್ಸ್ ನ ಪ್ರೊಫೆಸರ್ ಕೂಡ
ಇವನಿಗೆ ಸಹಾಯ ಮಾಡ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಚೈನಾದ ಒಂದು ಮ್ಯೂಸಿಯಂ ನಲ್ಲಿ ಇವರು ಹೆಡ್ ಆಗಿರ್ತಾರೆ. ಇದನ್ನೆಲ್ಲ ಮಾಡೋದಕ್ಕೆ ಇವರಿಗೆ ದುಡ್ಡು ಬರ್ತಿರೋದು ಮ್ಯೂಸಿಯಂ ನಿಂದಾನೆ. ಅದೇ ಸಮಯಕ್ಕೆ ಇವರಿಗೆ ಡ್ರ್ಯಾಗನ್ ಎಂಪರರ್ ನ ಅರಮನೆ ಒಳಗಡೆ ಹೋಗೋದಕ್ಕೆ ದಾರಿ ಸಿಕ್ಬಿಡುತ್ತೆ. ಆದ್ರಿಂದ ಅಲೆಕ್ಸ್ ಹಾಗೆ ಪ್ರೊಫೆಸರ್ ಇವ್ರ ಜೊತೆ ಒಂದಷ್ಟು ಜನರನ್ನ ಕರ್ಕೊಂಡು ಒಳಗಡೆ ಬರ್ತಾರೆ. ಒಳಗಡೆ ಬರ್ತಿದ್ದಂಗೆನೆ ಒಂದು ಟ್ರ್ಯಾಪ್ ಗೆ ಸಿಗಾಕೊಂಡು ಸಾಯೋದ್ರಿಂದ ಸ್ವಲ್ಪದ್ರಲ್ಲೇ ಬಚಾವ್ ಆಗ್ತಾರೆ. ಇಲ್ಲೇ ನೋಡ್ತಾರೆ ಈ ಜಾಗನ ಮೊದಲು ಹುಡ್ಕೊಂಡ್ ಬಂದಿರೋರೆಲ್ಲ ಸತ್ತೋಗಿರ್ತಾರೆ. ಹೀಗೆ ಇವರು ಮುಂದೆ ಬಂದಾಗ ಮೇಲ್ಗಡೆ ಇರುವಂತ ಡೋರ್ ಗಳು ಓಪನ್ ಆಗಿ ಬೆಳಕು ಬೆಳ್ತಿದ್ದಂಗೆನೆ ನಿಂತ ಜಾಗದಲ್ಲೇ ಫ್ರೀಸ್ ಆಗೋಗಿರುವಂತ ಡ್ರ್ಯಾಗನ್ ಎಂಪರರ್ ನ ಆರ್ಮಿ ಕಾಣಿಸುತ್ತೆ. ಅದೇ ಸಮಯಕ್ಕೆ ಇನ್ನಷ್ಟು ಟ್ರ್ಯಾಪ್ ಗಳು ಆಕ್ಟಿವೇಟ್ ಆಗಿ ಅಲೆಕ್ಸ್ ಆಗಿ ಪ್ರೊಫೆಸರ್ ನ ಜೊತೆ ಬಂದಿದ್ದಂತ ಜನರಲ್ಲರು ಸತ್ತು ಕೊನೆಗೆ ಇವರಿಬ್ರು ಮಾತ್ರ ಉಳ್ಕೋತಾರೆ. ನಂತರ ಇವರು ಮುಂದೆ ಬಂದಾಗ ಒಂದು ಕಂಪಾಸ್ ಕಾಣಿಸುತ್ತೆ. ಈ ಕಂಪಾಸ್ ಸರಿಯಾಗಿರುವಂತ ಡೈರೆಕ್ಷನ್ ಅಲ್ಲಿ ಇಲ್ಲ ಅಂತ ಇವರಿಬ್ರು ಅದನ್ನ ತಿರುಗಿಸಿದ್ದಂಗೆನೆ ಕೆಳಗಡೆ ಒಂದು ಡೋರ್ ಓಪನ್ ಆಗಿ ಅಲೆಕ್ಸ್ ಕೆಳಗಡೆ ಹೊಟ್ಟೋಗ್ತಾನೆ. ಹಾಗೆ ಇವನಿಗೆ ಈ ಜಾಗದಲ್ಲಿ ಫ್ರೀಸ್ ಆಗಿರುವಂತ ಎಂಪರರ್ ಸಿಗ್ತಾನೆ. ಇದನ್ನ ನೋಡಿ ಇವನು ತುಂಬಾ ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಯಾರೋ ಬಂದು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನು ಕೂಡ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಅಲೆಕ್ಸ್ ಒಂದು ಕಲ್ನ ಕೆಳಗಡೆ ಇನ್ನೇನು ಬರ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಇವನು ನೋಡ್ತಾನೆ ಇವನ ಮೇಲೆ ಅಟ್ಯಾಕ್ ಮಾಡಿರೋದು ಒಂದು ಹುಡುಗಿ. ಹೇಗೂ ಮಾಡಿ ಇವನು ಅಲ್ಲಿಂದ ಹೊರಗಡೆ ಬರ್ತಾನೆ. ಪ್ರೊಫೆಸರ್ ಕೂಡ ಅದೇ ಸಮಯಕ್ಕೆ ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಆ ಹುಡುಗಿ ಅಲ್ಲಿಂದ ಓಡೊಂಟೋಗ್ತಾಳೆ. ನಂತರ ಒಬ್ರು ಇಂಗ್ಲೆಂಡ್ ನ ಗೌರ್ಮೆಂಟ್ ಆಫೀಸರ್ ರಿಕ್ ಹಾಗೆ ಎವ್ಲಿನ್ ಹತ್ರ ಬಂದು ಹೇಳ್ತಾರೆ, ಗೌರ್ಮೆಂಟ್ ಕಡೆಯಿಂದ ಕೊನೆಯದಾಗಿ ನಿಮ್ಗೊಂದು ಕೆಲಸನ ಕೊಡ್ಬೇಕು ಅನ್ಕೊಂಡಿದೀವಿ ಅಂತ ಹೇಳಿ ಬಾಕ್ಸ್ ಅನ್ನು ಓಪನ್ ಮಾಡಿ ತುಂಬಾ ಅಮೂಲ್ಯವಾದಂತ ಐ ಆಫ್ ಶಾಂಗ್ರಿಯಾಲಾ ಅನ್ನೋ ಚೈನಾದ ಪುರಾತನ ಡೈಮಂಡ್ ಅನ್ನು ತೋರಿಸ್ತಾನೆ. ಇದನ್ನ ನೀವು ಚೈನಾದ ಶಾಂಘೈ ಸಿಟಿಯಲ್ಲಿರುವಂತ ಮ್ಯೂಸಿಯಂಗೆ ತಗೊಂಡೋಗಿ ತಲುಪಿಸಬೇಕು. ಬ್ರಿಟಿಷರು ಇದನ್ನ ಚೈನಾದಿಂದ ತಗೊಂಡ್ ಬಂದಿದ್ರು. ಈಗ ಚೈನಾ ಹಾಗೆ ಬ್ರಿಟಿಷ್ ನ ಸಂಬಂಧ ಚೆನ್ನಾಗಿರ್ಬೇಕು ಅಂತಂದ್ರೆ ಇದನ್ನ ಮತ್ತೆ ಚೈನಾಗೆ ಕೊಡಬೇಕು ಅಂತ. ಈ ತರ ಕೆಲಸದಲ್ಲೆಲ್ಲ ರಿಕ್ ಹಾಗೆ ಎವ್ಲಿನ್ ಎತ್ತಿದ ಕೈ. ಆದ್ರಿಂದ ಗೌರ್ಮೆಂಟ್ ಐ ಆಫ್ ಶಾಂಗ್ರಿಲಾನ ಇವ್ರ ಕೈಗೆ ಕೊಟ್ಟಿರೋದು. ಇವರಿಬ್ರಿಗೂ ಬೇಕಾಗಿರೋದು ಇಂಥದ್ದೇ ಒಂದು ಅಡ್ವೆಂಚರ್. ಅದಕ್ಕೆ ಇವರು ಕೂಡ ಸರಿ ಅಂತ ಹೇಳಿ ಒಪ್ಕೋತಾರೆ. ಈ ಕಡೆ ಚೈನಾದ ಶಾಂಘೈ ಸಿಟಿಯಲ್ಲಿರುವಂತ ಒಂದು ಬಾರ್ ನಲ್ಲಿ ಎವ್ಲಿನ್ ತಮ್ಮ ಆಗಿರುವಂತ ಜೊನಾಥನ್ ನಮ್ಗೆ ತೋರಿಸ್ತಾರೆ. ಹಾಗೆ ಅಲೆಕ್ಸ್ ಕೂಡ ಜೊನಾಥನ್ ಜೊತೆನೆ ಇಲ್ಲೇ ಇರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಲೆಕ್ಸ್ ಇಲ್ಲಿರೋದು ರಿಕ್ ಹಾಗೆ ಎವ್ಲಿನ್ ಗೆ ಗೊತ್ತಿಲ್ಲ. ಇವನು ಕಾಲೇಜ್ ಅನ್ನ ಬಿಟ್ಟು ಆರ್ಕಿಯೋಲಾಜಿಸ್ಟ್ ಕೆಲಸನ ಮಾಡೋದಕ್ಕೆ ಇಲ್ಲಿಗೆ ಬಂದ್ಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಹೇಳ್ದೆ ಕೇಳ್ದೆ ರಿಕ್ ಹಾಗೆ ಎವ್ಲಿನ್ ಇಲ್ಲಿಗೆ ಬಂದ್ಬಿಡ್ತಾರೆ. ಆಗ ನೋಡಿದ್ರೆ ಅಲೆಕ್ಸ್ ಒಬ್ಬ ವ್ಯಕ್ತಿ ಜೊತೆ ಜಗಳ ಮಾಡ್ಕೋತಿರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ರಿಕ್ ನ ಫ್ರೆಂಡ್ ಆಗಿರುವಂತ ಮ್ಯಾಗ್ವೈರ್. ಇಲ್ಲಿ ರಿಕ್ ಹಾಗೆ ಎವ್ಲಿನ್ ಅಲೆಕ್ಸ್ ನ ಇಲ್ಲಿ ನೋಡಿ ತುಂಬಾನೇ ಶಾಕ್ ಆಗೋಗಿರ್ತಾರೆ. ಇವನು ಕಾಲೇಜ್ ನ ಬಿಟ್ಟು ಇಲ್ಲೇನ್ ಮಾಡ್ತಿದ್ದಾನೆ ಅಂತ. ಆದ್ರೂ ಕೂಡ ಎವ್ಲಿನ್ ರಿಕ್ ನ ಕರ್ಕೊಂಡ್ ಬಂದು ಇವನಿಗೆ ಅರ್ಥ ಮಾಡಿಸ್ತಾಳೆ. ಈಗ ಅವನು ಕೂಡ ದೊಡ್ಡವನಾಗಿದ್ದಾನೆ, ಅವನ ಡಿಸಿಷನ್ ಗಳನ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕು ಅಂತ. ನಂತರ ನಮ್ಗೆ ಚೈನಾದ ಆರ್ಮಿಯ ಜನರಲ್ ಯಾಂಗ್ ನ ತೋರಿಸ್ತಾರೆ. ಇವನು ಶಾಪಕ್ಕೆ ಒಳಗಾಗಿರುವಂತ ಡ್ರ್ಯಾಗನ್ ಎಂಪರರ್ ನ ಬಿಡುಗಡೆ ಮಾಡ್ಬೇಕು ಅಂತ ಇವನ ಆರ್ಮಿನ ರೆಡಿ ಮಾಡ್ಕೋತಿರ್ತಾನೆ. ಯಾಕೆ ಅಂತಂದ್ರೆ ಇವನ ಪ್ರಕಾರ ನಮ್ಮ ಭೂಮಿನ ಕರೆಕ್ಟ್ ಆಗಿ ಆಳುವಂತ ಕೆಪಾಸಿಟಿ ಇರೋದು ಅದು ಡ್ರ್ಯಾಗನ್ ಎಂಪರರ್ ಗೆ ಮಾತ್ರ ಅಂತ. ನಂತರ ಈ ಕಡೆ ಅಲೆಕ್ಸ್ ಆಗ್ಲೇ ಇವನು ಡ್ರ್ಯಾಗನ್ ಎಂಪರರ್ ನ ಸ್ಟ್ಯಾಚ್ಯೂನ ಹುಡುಕಿದ್ನಲ್ಲ ಅದನ್ನ ತೋರ್ಸೋದಕ್ಕೆ ಅಂತ ಇವನ ತಂದೆ ತಾಯಿನ ಕರ್ಕೊಂಡ್ ಬರ್ತಾನೆ. ಇವರಿಬ್ರು ಕೂಡ ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಸರಿ ಅಂತ ಅಲೆಕ್ಸ್ ಪ್ರೊಫೆಸರ್ ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆಗ್ಲೇ ಒಬ್ಳು ಹುಡುಗಿ ಅಲೆಕ್ಸ್ ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ಲಲ್ಲ ಆ ಹುಡುಗಿನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈ ಹುಡುಗಿ ಹೆಸರು ಲಿನ್ ಅಂತ. ಈ ಕಡೆ ಇವರಿಬ್ರು ಸ್ಟ್ಯಾಚು ಹತ್ರನೇ ಇರ್ಬೇಕಾದ್ರೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರಿಗೂ ಐ ಆಫ್ ಶಾಂಗ್ರಿಲಾನ ಕೊಟ್ಟು ಚೈನಾದ ಶಾಂಘೈ ನಲ್ಲಿರುವಂತ ಮ್ಯೂಸಿಯಂಗೆ ಕೊಟ್ಬಿಟ್ ಬನ್ನಿ ಅಂತ ಕಳ್ಸಿದ್ರಲ್ಲ ಅದೇ ಮ್ಯೂಸಿಯಂ ಇದು. ಅದೇ ಸಮಯಕ್ಕೆ ಇಲ್ಲಿಗೆ ಪ್ರೊಫೆಸರ್ ಕೂಡ ಬರ್ತಾರೆ. ರಿಕ್ ಹಾಗೆ ಎವ್ಲಿನ್ ಗೆ ಪ್ರೊಫೆಸರ್ ಮೊದ್ಲಿಂದಾನು ಪರಿಚಯ. ಪ್ರೊಫೆಸರ್ ಈ ಮ್ಯೂಸಿಯಂಗೆ ಹೆಡ್ ಆಗಿರೋದ್ರಿಂದ ಐ ಆಫ್ ಶಾಂಗ್ರಿಲಾನ ಇವ್ರ ಕೈಗೆ ಕೊಡ್ತಾರೆ. ಅದೇ ಸಮಯಕ್ಕೆ ಆ ಜಾಗಕ್ಕೆ ಜನರಲ್ ಆಗಿರುವಂತ ಯಾಂಗ್ ಕೂಡ ಬರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಪ್ರೊಫೆಸರ್ ದುಡ್ಡಿಗೋಸ್ಕರ ಜನರಲ್ ಯಾಂಗ್ ಜೊತೆ ಸೇರ್ಕೊಂಡಿದ್ದಾನೆ ಅಂತ. ಈಗ ಇವರು ಡ್ರ್ಯಾಗನ್ ಎಂಪರರ್ ನ ಬಿಡುಗಡೆ ಮಾಡೋದಕ್ಕೆ ರೆಡಿ ಆಗ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಐ ಆಫ್ ಶಾಂಗ್ರಿಲಾಗೆ ಡ್ರ್ಯಾಗನ್ ಎಂಪರರ್ ನ ಮೇಲಿರುವಂತ ಶಾಪನ ಮುರಿಯುವಂತ ಶಕ್ತಿ ಇರುತ್ತೆ. ಆದ್ರೆ ಐ ಆಫ್ ಶಾಂಗ್ರಿಲಾ ಮೇಲೆ ಬರ್ದಿರೋದು ಪುರಾತನ ಕಾಲದ ಚೈನೀಸ್ ಭಾಷೆ. ಎವ್ಲಿನ್ ಗೆ ಆ ಭಾಷೆನ ಓದೋಕೆ ಬರೋದ್ರಿಂದಾನೆ ಇವರೆಲ್ಲರೂ ಸೇರಿ ರಿಕ್ ಹಾಗೆ ಎವ್ಲಿನ್ ನ ಇಲ್ಲಿಗೆ ಬರೋ ರೀತಿ ಮಾಡಿರೋದು. ನಂತರ ಇವರು ರಿಕ್ ನ ಗನ್ ಪಾಯಿಂಟ್ ಗೆ ತಗೊಂಡು ಇದ್ರ ಮೇಲೆ ಏನ್ ಬರ್ದಿದೆ ಓದ್ ಹೇಳು ಅಂತ ಎವ್ಲಿನ್ ಗೆ ಹೇಳ್ತಾರೆ. ಆಗ ಇವಳು ಕೂಡ ಹೇಳ್ತಾಳೆ ಪವಿತ್ರವಾಗಿರುವಂತ ಮನುಷ್ಯ ಮಾತ್ರ ಇದನ್ನ ಓಪನ್ ಮಾಡೋದಕ್ಕಾಗೋದು ಅಂತ. ಈ ಕಡೆ ಅಲೆಕ್ಸ್ ಲಿನ್ ನ ನೋಡ್ಬಿಡ್ತಾನೆ. ಅದೇ ಸಮಯಕ್ಕೆ ಇವನಿಗೆ ಗೊತ್ತಾಗುತ್ತೆ ಪ್ರೊಫೆಸರ್ ಇವನಿಗೆ ಮೋಸ ಮಾಡಿದಾನೆ, ಹಾಗೆ ಇವನ ತಂದೆ ತಾಯಿ ಅಪಾಯದಲ್ಲಿದ್ದಾರೆ ಅಂತ. ಎವ್ಲಿನ್ ರಿಕ್ ನ ತುಂಬಾ ಪ್ರೀತಿ ಮಾಡೋದ್ರಿಂದ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಪವಿತ್ರತನ ಇರುತ್ತೆ ಅಂತ ಎವ್ಲಿನ್ ನ ಬ್ಲಡ್ ಅನ್ನ ಐ ಆಫ್ ಶಾಂಗ್ರಿಲಾ ಮೇಲೆ ಹಾಕ್ತಿದ್ದಂಗೆನೆ ಅದು ಗ್ಲೋ ಆಗೋದಕ್ಕೆ ಶುರು ಆಗಿ ಓಪನ್ ಆಗುತ್ತೆ. ಆಗ ಜನರಲ್ ಯಾಂಗ್ ಡ್ರ್ಯಾಗನ್ ಎಂಪರರ್ ನ ಬಿಡುಗಡೆ ಮಾಡೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಅಲೆಕ್ಸ್ ಹಾಗೆ ಲಿನ್ ಬಂದು ಅಟ್ಯಾಕ್ ಮಾಡ್ಬಿಡ್ತಾರೆ. ಇದರಿಂದ ಐ ಆಫ್ ಶಾಂಗ್ರಿಯಾಲ ಒಳಗಡೆ ಇದ್ದಂತ ನೀರು ಮುಂದೆ ಇರುವಂತ ಸ್ಟ್ಯಾಚು ಮೇಲೆ ಬೀಳ್ತಿದ್ದಂಗೆನೆ ಶಾಪಕ್ಕೆ ಒಳಗಾಗಿರುವಂತ ಡ್ರ್ಯಾಗನ್ ಎಂಪರರ್ ಬಿಡುಗಡೆ ಆಗಿ ಮತ್ತೊಂದ್ಸಲ ಜೀವಂತಗೊಳ್ತಾನೆ. ಜನರಲ್ ಯಾಂಗ್ ಇವನನ್ನ ಬಿಡುಗಡೆ ಮಾಡಿದ್ದು ಅಂತ ಗೊತ್ತಾಗ್ತಿದ್ದಂಗೆನೆ ಇವನನ್ನು ಕೂಡ ಜೊತೆಲೆ ಕರ್ಕೊಂಡು ಇವನ ಕುದುರೆ ಗಾಡಿಯಿಂದ ಡ್ರ್ಯಾಗನ್ ಎಂಪರರ್ ಇವನ ಆರ್ಮಿ ಇರುವಂತ ಜಾಗಕ್ಕೆ ಹೋಗ್ತಿರ್ತಾನೆ. ಪ್ರೊಫೆಸರ್ ನಾನು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವನನ್ನ ಸಾಯಿಸೇ ಬಿಡ್ತಾನೆ. ಆಗ ಹೇಗೋ ಮಾಡಿ ಅಲೆಕ್ಸ್ ಹಾಗೆ ಲಿನ್ ಕುದುರೆ ಗಾಡಿನ ಹಿಡ್ಕೊಂಡು ಅವ್ರ ಜೊತೆನೆ ಹೋಗ್ತಿರ್ತಾರೆ. ಈ ಕಡೆ ರಿಕ್ ಎವ್ಲಿನ್ ಹಾಗೆ ಜೊನಾಥನ್ ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಹೋಗಿ ಹಿಡಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅದು ಇವ್ರ ಕೈಲಿ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಡ್ರ್ಯಾಗನ್ ಎಂಪರರ್
ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತಾನೆ. ಕೊನೆಗೂ ಡ್ರ್ಯಾಗನ್ ಎಂಪರರ್ ಯಾರ ಕೈಗೂ ಸಿಕ್ತೆ ಜನರಲ್ ಯಾಂಗ್ ನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಗ್ತಾನೆ. ನಂತರ ನಮ್ಗೆ ತೋರಿಸ್ತಾರೆ ಅಲೆಕ್ಸ್ ಹಾಗೆ ರಿಕ್ ಇಬ್ರು ಕೂಡ ಒಬ್ರು ಮೇಲೆ ಒಬ್ರು ಹೇಳ್ತಿರ್ತಾರೆ, ನಿನ್ನಿಂದಾನೇ ಡ್ರ್ಯಾಗನ್ ಎಂಪರರ್ ರಿಲೀಸ್ ಆಗಿರೋದು, ಇಲ್ಲ ನಿನ್ನಿಂದಾನೇ ಡ್ರ್ಯಾಗನ್ ಎಂಪರರ್ ರಿಲೀಸ್ ಆಗಿರೋದು ಅಂತ. ಅಂದ್ರೆ ಇವ್ರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ. ಇವ್ರ ಜೊತೆನೆ ಲಿನ್ ಕೂಡ ಇರ್ತಾಳೆ. ಹಾಗೆ ಇವಳು ಹೇಳ್ತಾ ಹೋಗ್ತಾಳೆ, ನಾನು ತುಂಬಾ ವರ್ಷದಿಂದನೂ ಡ್ರ್ಯಾಗನ್ ಎಂಪರರ್ ಶಾಪದಿಂದ ಬಿಡುಗಡೆ ಆಗದಿರೋ ರೀತಿ ನೋಡ್ಕೊತಿದ್ದೆ. ಅಕಸ್ಮಾತ್ ಅವನೇನಾದ್ರೂ ಸಾಯಿಸ್ಬೇಕು ಅಂತಂದ್ರೆ ನನ್ನ ಹತ್ರ ಇರುವಂತ ಮ್ಯಾಜಿಕಲ್ ಕತ್ತಿಯಿಂದ ಮಾತ್ರ ಅವನನ್ನ ಸಾಯಿಸೋದಕ್ಕಾಗೋದು. ಯಾಕೆಂತಂದ್ರೆ ಅವನಿಗೆ ಆ ಶಾಪನ ಕೊಟ್ಟಿರೋದು ನನ್ನ ತಾಯಿ ಜುಯಾನ್ ಅಂತ. ಇದನ್ನ ಕೇಳಿ ಇವರು ಸ್ವಲ್ಪ ಕನ್ಫ್ಯೂಸ್ ಆಗೋಗ್ತಾರೆ. ಜುಯಾನ್ ಇದ್ದಿದ್ದು ಸಾವಿರಾರು ವರ್ಷಗಳ ಹಿಂದೆ, ಅವರು ಇವಳ ತಾಯಿ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ. ಆದ್ರೂ ಇವರು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇವಳು ಕೂಡ ಮುಂದೆ ಹೇಳ್ತಾ ಹೋಗ್ತಾಳೆ, ಒಂದ್ ವೇಳೆ ಡ್ರ್ಯಾಗನ್ ಎಂಪರರ್ ಏನಾದ್ರೂ ಹಿಮಾಲಯದಲ್ಲಿರುವಂತ ಗೋಲ್ಡನ್ ಟವರ್ ಹತ್ರ ಹೋಗಿ ಆ ಟವರ್ ನ ಮೇಲೆ ಐ ಆಫ್ ಶಾಂಗ್ರಿಯಾಲ ಡೈಮಂಡ್ ಅನ್ನ ಇಟ್ರೆ ಮ್ಯಾಜಿಕಲ್ ಜಾಗ ಆಗಿರುವಂತ ಶಾಂಗ್ರಿಯಾಲಾಗೆ ಹೇಗೆ ಹೋಗೋದು ಅಂತ ಗೊತ್ತಾಗೋಗುತ್ತೆ. ಆ ಜಾಗದಲ್ಲಿ ಅಮರರಾಗುವಂತ ಅಂದ್ರೆ ಇಮೋರ್ಟಲ್ ಆಗುವಂತ ಶಕ್ತಿ ಸಿಗುತ್ತೆ. ಹಾಗೆ ಅವನು ಅವನ ಆರ್ಮಿನ ಮತ್ತೊಂದ್ಸಲ ಜೀವಂತಗೊಳಿಸಿ ಇಡೀ ಪ್ರಪಂಚನ ಮತ್ತೊಂದ್ಸಲ ಆಳೋದಕ್ಕೆ ಶುರು ಮಾಡ್ಕೊಬಿಡ್ತಾನೆ ಅಂತ. ಅದಕ್ಕೆ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ, ಡ್ರ್ಯಾಗನ್ ಎಂಪರರ್ ಹಿಮಾಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವೇ ಅಲ್ಲಿಗೆ ಹೋಗಿ ಗೋಲ್ಡನ್ ಟವರ್ ನ ನಾಶ ಮಾಡ್ಬೇಕು, ಇದರಿಂದ ಅವನನ್ನ ತಡಿಬಹುದು ಅಂತ. ಆದ್ರಿಂದ ರಿಕ್ ನ ಫ್ರೆಂಡ್ ಆಗಿರುವಂತ ಮ್ಯಾಗ್ವೈರ್ ಇರ್ತಾನಲ್ಲ, ಅವನ ಪ್ಲೇನ್ ನ ಸಹಾಯದಿಂದ ಇವರೆಲ್ಲರೂ ಹಿಮಾಲಯಕ್ಕೆ ಬಂದು ತಲುಪ್ತಾರೆ. ಮ್ಯಾಗ್ವೈರ್ ಅವನ ಪ್ಲೇನ್ ನಲ್ಲಿ ಒಂದು ಹಸುನು ಕೂಡ ತಗೊಂಡ್ ಬಂದಿರ್ತಾನೆ. ಆದ್ರೆ ಇಲ್ಲೆಲ್ಲೂ ಲ್ಯಾಂಡ್ ಮಾಡೋದಕ್ಕೆ ಜಾಗ ಇರೋದಿಲ್ಲ. ಆದ್ರಿಂದ ಮ್ಯಾಗ್ವೈರ್ ತುಂಬಾ ಕಷ್ಟಪಟ್ಟು ಒಂದು ಜಾಗದಲ್ಲಿ ಸೇಫ್ ಆಗಿ ಲ್ಯಾಂಡ್ ಮಾಡ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಜನರಲ್ ಯಾಂಗ್ ಡ್ರ್ಯಾಗನ್ ಎಂಪರರ್ ಗೆ ಹೇಳ್ತಿರ್ತಾನೆ, ನಾನು ನಿಮ್ಮ ಸೈನ್ಯದ ಜನರಲ್ ಆಗ್ತೀನಿ ಅಂತ. ಜನರಲ್ ಹೆಸರನ್ನ ಕೇಳ್ತಿದ್ದಂಗೆನೆ ಅವನಿಗೆ ಕೋಪ ಬಂದ್ಬಿಡುತ್ತೆ. ನಾನು ನಂಬಿದ್ದಂತ ಜನರಲ್ ಮಿಂಗ್ ನನಗೆ ಮೋಸ ಮಾಡಿದ್ದ ಅಂತ. ಇಲ್ಲ, ನಾನು ಆ ರೀತಿ ಮಾಡೋದಿಲ್ಲ ಅಂತ ಹೇಳಿ ಐ ಆಫ್ ಶಾಂಗ್ರಿಯಾಲ ಡೈಮಂಡ್ ಅನ್ನ ತೋರಿಸ್ತಾನೆ. ಅಂದ್ರೆ ಇವರು ಕೂಡ ಈಗ ಹಿಮಾಲಯಕ್ಕೆ ಹೋಗ್ತಿದ್ದಾರೆ ಅಂತ. ಇವರೆಲ್ಲರೂ ಗೋಲ್ಡನ್ ಟವರ್ ಕಡೆಗೆ ಸಾಕ್ತಿರ್ಬೇಕಾದ್ರೆ ಜನರಲ್ ಯಾಂಗ್ ಹಾಗೆ ಡ್ರ್ಯಾಗನ್ ಎಂಪರರ್ ಬಂದಿರೋದನ್ನ ನೋಡಿ ಮ್ಯಾಗ್ವೈರ್ ರಿಕ್ ಹಾಗೆ ಅವನ ಟೀಮ್ ನವರಿಗೆ ಹೇಳ್ತಾನೆ. ಇಷ್ಟೊತ್ತಿಗೆ ಇವರೆಲ್ಲರೂ ಅರ್ಧ ದಾರಿಗಿಂತ ತುಂಬಾ ಮುಂದೆ ಬಂದ್ಬಿಟ್ಟಿರ್ತಾರೆ. ಅದಕ್ಕೆ ಇಲ್ಲೇ ಒಂದು ಸೇಫ್ ಆಗಿರುವಂತ ಜಾಗನ ನೋಡಿ ಸ್ಟೇ ಆಗ್ತಾರೆ. ಇಲ್ಲಿ ಎವ್ಲಿನ್ ಅಲೆಕ್ಸ್ ಗೆ ಹೇಳ್ತಿರ್ತಾಳೆ, ನನಗೆ ಗೊತ್ತಾಗ್ತಿದೆ ನೀನು ಲಿನ್ ನ ಇಷ್ಟ ಪಡ್ತಿದ್ಯಾ ಅಂತ. ಆಕ್ಚುಲಿ ಅಲೆಕ್ಸ್ ಹಾಗೆ ಲಿನ್ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟ ಪಡ್ತಿರ್ತಾರೆ. ಆದ್ರೆ ಇಬ್ರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ನಂತರ ಬೆಳಕಾಗ್ತಿದ್ದಂಗೆ ಇವರೆಲ್ಲರೂ ಗೋಲ್ಡನ್ ಟವರ್ ಹತ್ರ ಬಂದು ತಲುಪ್ತಾರೆ. ಹಾಗೆ ರಿಕ್, ಅಲೆಕ್ಸ್ ಹಾಗೆ ಜೊನಾಥನ್ ಜನರಲ್ ಯಾಂಗ್ ಹಾಗೆ ಡ್ರ್ಯಾಗನ್ ಎಂಪರರ್ ಬರ್ತಿದ್ದಂಗೆನೆ ಅಟ್ಯಾಕ್ ಮಾಡೋದಕ್ಕೆ ವೆಪನ್ ಗಳನ್ನ ಹಾಗೆ ಪ್ಲಾನ್ ಗಳನ್ನೆಲ್ಲ ರೆಡಿ ಮಾಡ್ಕೋತಾರೆ. ಈ ಕಡೆ ಇವರಿಬ್ರು ಗೋಲ್ಡನ್ ಟವರ್ ನ ಬ್ಲಾಸ್ಟ್ ಮಾಡೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋತಿರ್ತಾರೆ. ಅದೇ ಸಮಯಕ್ಕೆ ಜನರಲ್ ಯಾಂಗ್ ನ ಆರ್ಮಿ ಜೊತೆ ಡ್ರ್ಯಾಗನ್ ಎಂಪರರ್ ಕೂಡ ಇಲ್ಲಿಗೆ ಬರ್ತಾನೆ. ಇದು ರಿಕ್ ಹಾಗೆ ಅವನ ಟೀಮ್ ನವರಿಗೂ ಕೂಡ ಗೊತ್ತಾಗಿ ಅವ್ರ ಜೊತೆ ಫೈಟ್ ಮಾಡ್ತಾ ಅವರನ್ನ ಸ್ಟಾಪ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಎರಡೂ ಟೀಮ್ ನ ಮಧ್ಯೆ ಒಂದು ದೊಡ್ಡ ಫೈಟೇ ಶುರು ಆಗೋಗುತ್ತೆ. ಆಗ ಜನರಲ್ ಯಾಂಗ್ ನ ಆರ್ಮಿ ಅವರು ರಾಕೆಟ್ ಲಾಂಚರ್ ಗಳಿಂದ ಅಟ್ಯಾಕ್ ಮಾಡ್ತಾ ಅಲ್ಲೆಲ್ಲ ಧ್ವಂಸ ಮಾಡಿ ಗೋಲ್ಡನ್ ಟವರ್ ಇರುವಂತ ಜಾಗದ ಒಳಗಡೆ ಎಂಟರ್ ಆಗ್ಬಿಡ್ತಾರೆ. ಆದ್ರಿಂದ ಜೊನಾಥನ್ ಕೂಡ ಗೋಲ್ಡನ್ ಟವರ್ ನ ಬ್ಲಾಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಜನರಲ್ ಯಾಂಗ್ ನ ಆರ್ಮಿ ಅವರು ನಿರಂತರವಾಗಿ ಅವರ ಮೇಲೆ ಫೈರ್ ಮಾಡ್ತಿರ್ತಾರೆ. ಇದರಿಂದ ಲಿನ್ ಅಲ್ಲಿಂದ ಹೊರಗಡೆ ಬಂದು ತುಂಬಾ ಜೋರಾಗಿ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಬನ್ನಿ ಅಂತ ಯಾರನ್ನ ಕರಿತಾಳೆ. ಆಗ ಜಾಗಕ್ಕೆ ಮಾನ್ಸ್ಟರ್ಸ್ ಗಳಾಗಿರುವಂತ 3 ಏತಿಗಳು ಬರ್ತವೆ. ಅವರು ಕೆಟ್ಟ ಜನರು ಅಂತ ಲಿನ್ ಹೇಳ್ತಿದ್ದಂಗೆನೆ 3 ಏತಿಗಳು ಜನರಲ್ ಯಾಂಗ್ ನ ಆರ್ಮಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಹೀಗೆ ಎಲ್ಲರೂ ಭಯಂಕರವಾಗಿ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಜೊನಾಥನ್ ಕೂಡ ಇದೇ ಸರಿಯಾದ ಸಮಯ ಅಂತ ಬಾಂಬ್ಗೆ ಬೆಂಕಿನ ಹಚ್ಬಿಡ್ತಾನೆ. ಆಗ ಅಲ್ಲಿಗೆ ಡ್ರ್ಯಾಗನ್ ಎಂಪರರ್ ಬಂದು ಇವನ ಹತ್ರ ಇರುವಂತ ಐಸ್ ನ ಪವರ್ ಇಂದ ಅವರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾನೆ. ಹಾಗೆ ಎಲ್ಲಾ ಏತಿಗಳನ್ನ ಹೆದರಿಸಿ ಕಳಿಸಿ ಬಾಂಬ್ ಅನ್ನು ಕೂಡ ಸ್ಟಾಪ್ ಮಾಡ್ತಾನೆ. ಎಲ್ಲರೂ ಕೂಡ ಇವನ್ ಜೊತೆ ಫೈಟ್ ಮಾಡ್ತಾ ಸ್ಟಾಪ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವನು ಅವರೆಲ್ಲರನ್ನು ದಾಟಿ ಗೋಲ್ಡನ್ ಟವರ್ ನ ಟಾಪ್ ಗೆ ಬಂದು ಐ ಆಫ್ ಶಾಂಗ್ರಿಯಾಲ ಡೈಮಂಡ್ ಅನ್ನ ಇಟ್ಬಿಡ್ತಾನೆ. ಆಗ ಅದು ಇವನಿಗೆ ಮ್ಯಾಜಿಕಲ್ ಜಾಗ ಆಗಿರುವಂತ ಶಾಂಗ್ರಿಲಾ ಎಲ್ಲಿದೆ ಅಂತ ತೋರಿಸ್ಬಿಡುತ್ತೆ. ಆಗ ಅಲೆಕ್ಸ್ ಇವನನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಡ್ರ್ಯಾಗನ್ ಎಂಪರರ್ ಇವನ್ ಕಡೆಗೆ ಒಂದು ಕತ್ತಿನ ಎಸಿತಾನೆ. ಆದ್ರೆ ಅಲೆಕ್ಸ್ ನ ಕಾಪಾಡೋದಕ್ಕೆ ಹೋಗಿ ಅದನ್ನ ರಿಕ್ ಚುಚ್ಚಿಸ್ಕೊಬಿಡ್ತಾನೆ. ಅದೇ ಸಮಯಕ್ಕೆ ಈ ಜಾಗದಲ್ಲಿ ಐಸ್ ಲೈಡ್ ಆಗೋದಕ್ಕೆ ಶುರುವಾಗಿ ತುಂಬಾ ವೇಗವಾಗಿ ಗೋಲ್ಡನ್ ಟವರ್ ಕಡೆಗೆನೆ ಬರ್ತಿರುತ್ತೆ. ಇದೇ ಸಮಯದಲ್ಲಿ ಡ್ರ್ಯಾಗನ್ ಎಂಪರರ್ ಇಂದ ಆ ಡೈಮಂಡ್ ಮಿಸ್ ಆಗೋಗುತ್ತೆ. ನಂತರ ಇದೆಲ್ಲ ಶಾಂತವಾದ್ಮೇಲೆ ನಮ್ಗೆ ಗೊತ್ತಾಗೋದು ಏತಿಗಳು ಇವರನ್ನೆಲ್ಲರನ್ನು ಕಾಪಾಡಿದ್ದು ಅಂತ. ಆದ್ರೆ ಈಗ ರಿಕ್ಕುಗೆ ಚುಚ್ಚಿರೋದ್ರಿಂದ ಇವನು ಸಾಯುವಂತ ಸ್ಟೇಜ್ ಗೆ ಬಂದು ತಲುಪಿಟ್ಟಿರ್ತಾನೆ. ಆದ್ರಿಂದ ಈಗ ಬೇರೆ ದಾರಿ ಇಲ್ದೆ ಲಿನ್ ಇವರೆಲ್ಲರನ್ನು ಮ್ಯಾಜಿಕಲ್ ಜಾಗ ಆಗಿರುವಂತ ಶಾಂಗ್ರಿಲಾಗೆ ಕರ್ಕೊಂಡು ಹೋಗ್ತಿರ್ತಾಳೆ. ನಂತರ ಇವರೆಲ್ಲರೂ ರಿಕ್ ನ ಕರ್ಕೊಂಡು ಶಾಂಗ್ರಿಯಾಲದ ಒಂದು ಗುಹೆ ಒಳಗಡೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಜುಯಾನ್ ಇನ್ನೂ ಕೂಡ ಬದುಕಿದಾಳೆ ಅಂತ. ಹಾಗೆ ಅವಳಿಗೆ ನಡೆದಿರುವಂತ ಎಲ್ಲಾ ವಿಷಯನೂ ಗೊತ್ತಾಗಿ ಶಾಂಗ್ರಿಲಾದ ಮ್ಯಾಜಿಕಲ್ ನೀರಿಂದ ರಿಕ್ ನ ಗಾಯಕ್ಕೆ ಟ್ರೀಟ್ಮೆಂಟ್ ಕೊಡ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ತೋರಿಸ್ತಾರೆ ಜನರಲ್ ಯಾಂಗ್ ಹಾಗೆ ಡ್ರ್ಯಾಗನ್ ಎಂಪರರ್ ಇಬ್ರು ಕೂಡ ಸೇಫ್ ಆಗಿರ್ತಾರೆ. ಈ ಕಡೆ ಜೊನಾಥನ್ ಆ ಗುಹೆಯಿಂದ ಮುಂದೆ ನೋಡ್ತಾನೆ. ಈ ಶಾಂಗ್ರಿಲಾ ಮ್ಯಾಜಿಕಲ್ ಪ್ಲೇಸ್ ಯಾವುದೇ ಸ್ವರ್ಗಕ್ಕೂ ಕೂಡ ಕಮ್ಮಿ ಇರೋದಿಲ್ಲ. ನಂತರ ಜುಯಾನ್ ಹಾಗೆ ಲಿನ್ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲೆಕ್ಸ್ ಬರ್ತಾನೆ. ಆಗ ಜುಯಾನ್ಗೆ ಗೊತ್ತಾಗೋಗುತ್ತೆ ಲಿನ್ ಅಲೆಕ್ಸ್ ನ ಇಷ್ಟ ಪಡ್ತಿದ್ದಾಳೆ ಅಂತ. ಇದಾದ್ಮೇಲೆ ಜುಯಾನ್ ಅಲೆಕ್ಸ್ ಗೆ ಹೇಳ್ತಾ ಹೋಗ್ತಾಳೆ, ಡ್ರ್ಯಾಗನ್ ಎಂಪರರ್ ನನಗೆ ಚುಚ್ಚುದ್ಮೇಲೆ ನಾನು ಅಲ್ಲಿಂದ ಸೀದಾ ಶಾಂಗ್ರಿಲಾಗೆ ಬಂದ್ಬಿಟ್ಟೆ. ಯಾಕೆಂತಂದ್ರೆ ನಾನು ಬುಕ್ ಇಂದ ಇಲ್ಲಿಗೆ ಹೇಗ್ ಬರೋದು ಅಂತ ತಿಳ್ಕೊಂಡಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಹಾಗೆ ನನ್ನ ಮಗಳು ಸಾವಿರಾರು ವರ್ಷದಿಂದ ಇಮ್ಮೋರ್ಟಲ್ ಆಗಿ ಇಲ್ಲೇ ಇದ್ದೀವಿ. ಅಂದ್ರೆ ನಮ್ಮಿಬ್ರಿಗೂ ಸಾವು
ಬರೋದಿಲ್ಲ ಅಂತ. ಹೇಗೆ ಅಂತಂದ್ರೆ ಇಲ್ಲಿರುವಂತ ಮ್ಯಾಜಿಕಲ್ ನೀರನ್ನ ಉಪಯೋಗಿಸ್ಕೊಂಡು ಇವರಿಬ್ರು ಕೂಡ ಇಮೋರ್ಟಲ್ ಆಗಿರ್ತಾರೆ. ಜುಯಾನ್ ಅಲ್ಲಿಂದ ಹೋಗ್ತಿದ್ದಂಗೆನೆ ಅಲೆಕ್ಸ್ ಲಿನ್ಗೆ ಹೇಳ್ತಾನೆ, ನಾನ್ ನಿನ್ನನ್ನ ಮದ್ವೆ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ. ಆದ್ರೆ ಲಿನ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ ಅಲೆಕ್ಸ್ಗೆ ವಯಸ್ಸಾಗ್ತಿದ್ದಂಗೆನೆ ಅವನು ಸತ್ತೋಗ್ತಾನೆ. ಆದ್ರೆ ಇವಳು ಮಾತ್ರ ಇಮೋರ್ಟಲ್ ಆಗಿರೋದ್ರಿಂದ ಇವಳಿಗೆ ಏನು ಆಗೋದಿಲ್ಲ. ಇವಾಗ ಹೇಗಿರ್ತಾಳೋ ಮುಂದೆ ಕೂಡ ಹಾಗೆ ಇರ್ತಾಳೆ. ಆದ್ರಿಂದ ಅಲೆಕ್ಸ್ ಸಾಯೋದನ್ನ ಇವಳ ಕೈಲಿ ನೋಡೋದಕ್ಕಾಗೋದಿಲ್ಲ ಅಂತ. ಎಷ್ಟೊತ್ತಿಗೆ ರಿಕ್ಗೆ ಎಚ್ಚರ ಆಗಿರುತ್ತೆ. ನೋಡಿದ್ರೆ ಇವನು ಕಂಪ್ಲೀಟ್ ಆಗಿ ರಿಕವರ್ ಆಗೋಗಿರ್ತಾನೆ. ಆಗ ಅಲೆಕ್ಸ್ ಬಂದು ನನ್ಗೆ ತುಂಬಾ ಭಯ ಆಗೋಗಿತ್ತು ಅಂತ ಹೇಳ್ತಿದ್ದಂಗೆನೆ ಇವನು ಕೂಡ ಹೇಳ್ತಾ ಹೋಗ್ತಾನೆ, ನಾನ್ ಬರೀ ಒಬ್ಬ ಒಳ್ಳೆ ಗಂಡ ಹಾಗೆ ಒಳ್ಳೆ ತಂದೆ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದ್ರಲ್ಲಿ ನಂದೇನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡು ಅಂತ. ಇದರಿಂದ ಇವರಿಬ್ಬರ ಮಧ್ಯೆ ಇದ್ದಂತ ಕೋಪ ಎಲ್ಲ ಹೋಗಿ ಒಂದಾಗ್ತಾರೆ. ಈ ಕಡೆ ಜುಯಾನ್ ಲಿನ್ನ ಕೇಳ್ತಿರ್ತಾಳೆ, ಡ್ರ್ಯಾಗನ್ ಎಂಪರರ್ ನ ತಡೆಯೋದಕ್ಕೆ ನಿನ್ನ ಇಮೋರ್ಟಾಲಿಟಿ ನನ್ಗೆ ಬೇಕು ಕೊಡ್ತೀಯ ಅಂತ ಅಂದಾಗ ಇವಳು ಕೂಡ ಅದಕ್ಕೆ ತುಂಬಾ ಸಂತೋಷದಿಂದ ಒಪ್ಕೋತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಜನರಲ್ ಯಾಂಗ್ ಹಾಗೆ ಡ್ರ್ಯಾಗನ್ ಎಂಪರರ್ ಬಂದ್ಬಿಡ್ತಾರೆ. ಡ್ರ್ಯಾಗನ್ ಎಂಪರರ್ಗೆ ಗೊತ್ತಾಗೋಗುತ್ತೆ ಲಿನ್ ಬೇರೆ ಯಾರು ಅಲ್ಲ, ಜನರಲ್ ಮಿಂಗ್ ನ ಮಗಳೇ ಅಂತ. ನಂತರ ಇವನು ಅಲ್ಲೇ ಇದ್ದಂತ ಮ್ಯಾಜಿಕಲ್ ನೀರ್ನ ಒಳಗಡೆ ಬರ್ತಿದ್ದಂಗೆನೆ ಯಾವ ಪ್ರಾಣಿ ಬೇಕಾದ್ರೂ ಆಗಿ ಕನ್ವರ್ಟ್ ಆಗುವಂತ ಶಕ್ತಿ ಇವನಿಗೆ ಸಿಕ್ಬಿಡುತ್ತೆ. ಇದರಿಂದ ಇವನು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾ ಲಿನ್ ಹೇಳ್ಕೊಂಡು ಜನರಲ್ ಯಾಂಗ್ ನ ಕರ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾನೆ. ಆದ್ರಿಂದ ಇವರು ಮ್ಯಾಗ್ವೈರ್ ನ ಪ್ಲೇನ್ ನಿಂದ ಡ್ರ್ಯಾಗನ್ ಎಂಪರರ್ ಗಿಂತ ಮುಂಚೆನೆ ನಿಂಗ್ಜಿಯಾಗೆ ಬಂದು ತಲುಪ್ತಾರೆ. ಆದ್ರೆ ಜೊನಾಥನ್ ಮಾತ್ರ ಇವ್ರ ಜೊತೆ ಇರೋದಿಲ್ಲ. ವಾಪಸ್ ಪ್ಲೇನ್ ನಲ್ಲಿ ಹೊಟ್ಟೋಗಿರ್ತಾನೆ ಮತ್ತೆ ಬರ್ತೀನಿ ಅಂತ. ಆಗ ಜುಯಾನ್ ಹೇಳ್ತಾಳೆ, ದ ಗ್ರೇಟ್ ವಾಲ್ ಆಫ್ ಚೈನಾ ಒಳಗಡೆ ಡ್ರ್ಯಾಗನ್ ಎಂಪರರ್ ತನ್ನ ಶತ್ರುಗಳನ್ನ ಸಾಯಿಸಿ ಹಾಕಿದಾನೆ. ಅವರೆಲ್ಲರನ್ನು ನಾನು ಎದ್ದೋಳಿಸ್ತೀನಿ, ಅವರು ನಮ್ಗೆ ಯುದ್ಧದಲ್ಲಿ ಸಹಾಯ ಮಾಡ್ತಾರೆ ಅಂತ. ಅದೇ ಸಮಯಕ್ಕೆ ಡ್ರ್ಯಾಗನ್ ಎಂಪರರ್ ಕೂಡ ನಿಂಗ್ಜಿಯಾಗೆ ಬಂದು ತಲುಪ್ತಾನೆ. ಆಗ ಜನರಲ್ ಯಾಂಗ್ ನ ಚೈನೀಸ್ ಆರ್ಮಿ ಅವರು ಲಿನ್ನ ತಮ್ಮ ವಶಕ್ಕೆ ತಗೋತಾರೆ. ನಂತರ ಡ್ರ್ಯಾಗನ್ ಎಂಪರರ್ ಮನುಷ್ಯನಾಗಿ ಕನ್ವರ್ಟ್ ಆದಾಗ್ಲೇ ನಮ್ಗೆ ಗೊತ್ತಾಗೋದು ಇವನು ಮತ್ತೊಂದ್ಸಲ ಕಂಪ್ಲೀಟ್ ಆಗಿ ಜೀವಂತಗೊಂಡಿದ್ದಾನೆ ಅಂತ. ಹಾಗೆ ಇವನು ಮಣ್ಣಿನ ಒಳಗಡೆ ಫ್ರೀಸ್ ಆಗಿರುವಂತೆ ಇವನ ಆರ್ಮಿನೂ ಕೂಡ ಎದ್ದೋಳಿಸ್ತಾನೆ. ನಂತರ ಜುಯಾನ್ ಬುಕ್ ನ ಸಮೇತ ದ ಗ್ರೇಟ್ ವಾಲ್ ಆಫ್ ಚೈನಾ ಒಳಗಡೆ ಬಂದು ಅದನ್ನು ಓಪನ್ ಮಾಡಿ ಡ್ರ್ಯಾಗನ್ ಎಂಪರರ್ ನ ಶತ್ರುಗಳ ಡೆಡ್ ಬಾಡಿ ಮುಂದೆ ನಿಂತ್ಕೊಂಡು ಹೇಳ್ತಾಳೆ, ನೀವೆಲ್ಲರೂ ನಮ್ಗೆ ಡ್ರ್ಯಾಗನ್ ಎಂಪರರ್ ನ ಜೊತೆ ಯುದ್ಧ ಮಾಡೋದಕ್ಕೆ ಸಹಾಯ ಮಾಡಿ, ಇದರ ಬದಲಾಗಿ ನನ್ನ ಹಾಗೆ ನನ್ನ ಮಗಳ ಇಮ್ಮೋರ್ಟಾಲಿಟಿನ ನಿಮ್ಗೆ ಕೊಡ್ತೀವಿ ಅಂತ. ಈ ಕಡೆ ಡ್ರ್ಯಾಗನ್ ಎಂಪರರ್ ಕೂಡ ತನ್ನ ಆರ್ಮಿನ ರೆಡಿ ಮಾಡ್ಕೊತಿರ್ತಾನೆ, ಇಡೀ ಪ್ರಪಂಚನ ತನ್ನ ವಶಕ್ಕೆ ತಗೊಂಡು ಆಳೋದಕ್ಕೆ ಶುರು ಮಾಡೋದಕ್ಕೆ ಅಂತ. ಅದೇ ಸಮಯಕ್ಕೆ ಜುಯಾನ್ ಕೂಡ ಡ್ರ್ಯಾಗನ್ ಎಂಪರರ್ ನ ಶತ್ರುಗಳ ಡೆಡ್ ಬಾಡಿಗಳನ್ನು ಕೂಡ ಎದ್ದೋಳಿಸ್ಬಿಡ್ತಾಳೆ. ಈ ಡೆಡ್ ಬಾಡಿಗಳಲ್ಲಿ ಜುಯಾನ್ ಇಷ್ಟಪಡ್ತಿದ್ದಂತ ಜನರಲ್ ಮಿಂಗ್ ಕೂಡ ಇರ್ತಾನೆ. ಇವರೆಲ್ಲರೂ ಸೇರಿ ರಿಕ್ ಹಾಗೆ ಅವ್ಲಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅರ್ಥ ಮಾಡಿಸ್ತಾರೆ, ನಾವು ಕೂಡ ಜುಯಾನ್ ಜೊತೆನೆ ಇರೋದು ಅಂತ. ಇದರಿಂದ ಇವ್ರಿಗೆ ಏನು ಮಾಡದೆ ಬಿಟ್ಬಿಡ್ತಾರೆ. ಹಾಗೆ ಇವರೆಲ್ಲರೂ ಸೇರಿ ಡ್ರ್ಯಾಗನ್ ಎಂಪರರ್ ನ ಆರ್ಮಿ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಈ ಕಡೆ ಅಲೆಕ್ಸ್ ಬಂದು ಚೈನೀಸ್ ಆರ್ಮಿ ಅವರಿಂದ ಲಿನ್ನ ಬಿಡಿಸ್ತಾನೆ. ಎರಡು ಆರ್ಮಿ ಅವರು ರೆಡಿ ಆಗ್ತಿದ್ದಂಗೆನೆ ಯುದ್ಧ ಶುರು ಆಗಿ ಹೋಗುತ್ತೆ. ಇವರಿಬ್ರು ಅದರಿಂದ ತಪ್ಪಿಸ್ಕೊಂಡು ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಬಂದು ಸೇರ್ಕೋತಾರೆ. ನಂತರ ಎರಡು ಆರ್ಮಿಗಳ ಮಧ್ಯೆ ಒಂದು ಭಯಂಕರವಾಗಿರುವಂತ ಯುದ್ಧ ಶುರು ಆಗಿ ಹೋಗುತ್ತೆ. ಹೀಗೆ ಎಲ್ಲರೂ ಯುದ್ಧ ಮಾಡ್ತಿರ್ಬೇಕಾದ್ರೆ ಜುಯಾನ್ ಮಾತ್ರ ಡ್ರ್ಯಾಗನ್ ಎಂಪರರ್ ಹತ್ರ ಬಂದು ಇವಳ ಹತ್ರ ಇರುವಂತ ಮ್ಯಾಜಿಕಲ್ ಕತ್ತಿಯಿಂದ ಇವನಿಗೆ ಚುಚ್ಚಿ ಸಾಯಿಸೋದಕ್ಕೆ ನೋಡ್ತಿರ್ತಾಳೆ. ಆದ್ರೆ ಅದು ಇವಳ ಕೈಲಿ ಆಗೋದಿಲ್ಲ. ಡ್ರ್ಯಾಗನ್ ಎಂಪರರ್ ಇವಳಿಗೆ ಚುಚ್ಚಿ ತಳ್ಬಿಡ್ತಾನೆ. ಈ ಕಡೆ ರಿಕ್ ಹಾಗೆ ಅವ್ಲಿನ್ನ ಸುತ್ತಮುತ್ತ ಡ್ರ್ಯಾಗನ್ ಎಂಪರರ್ ನ ಸೋಲ್ಜರ್ಸ್ ಗಳು ಸುತ್ತುವರೆದಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜೊನಾಥನ್ ಪ್ಲೇನ್ ನಲ್ಲಿ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಡ್ರ್ಯಾಗನ್ ಎಂಪರರ್ ಕೂಡ ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗಿ ಒಂದು ಪ್ಲೇನ್ ಅನ್ನ ಕ್ರಾಶ್ ಆಗೋ ರೀತಿ ಮಾಡ್ಬಿಡ್ತಾನೆ. ಹೇಗೋ ಮಾಡಿ ಲಿನ್ ಹಾಗೆ ಅಲೆಕ್ಸ್ ರಿಕ್ ಹಾಗೆ ಅವ್ಲಿನ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಅದೇ ಸಮಯಕ್ಕೆ ಡ್ರ್ಯಾಗನ್ ಎಂಪರರ್ ಕೂಡ ದ ಗ್ರೇಟ್ ವಾಲ್ ಆಫ್ ಚೈನಾ ಒಳಗಡೆ ಹೊಟ್ಟೋಗ್ತಾನೆ. ಇದೆಲ್ಲ ಆದ್ಮೇಲೆ ಲಿನ್ ಜುಯಾನ್ ಹತ್ರ ಬಂದು ನೋಡಿದ್ರೆ ಇವಳು ಸಾಯುವಂತ ಸ್ಟೇಜ್ ನಲ್ಲಿ ಇರ್ತಾಳೆ. ಆದ್ರಿಂದ ಸಾಯೋದಕ್ಕಿಂತ ಮುಂಚೆ ಇವಳ ಹತ್ರ ಇದ್ದಂತ ಆ ಮ್ಯಾಜಿಕಲ್ ಕತ್ತಿನ ಕೊಟ್ಟು ಇದರಿಂದಾನೇ ಡ್ರ್ಯಾಗನ್ ಎಂಪರರ್ ನ ಸಾಯಿಸೋದಕ್ಕಾಗೋದು ಅಂತ ಹೇಳ್ತಾನೆ ಸತ್ತೋಗ್ತಾಳೆ. ಡ್ರ್ಯಾಗನ್ ಎಂಪರರ್ ದ ಗ್ರೇಟ್ ವಾಲ್ ಆಫ್ ಚೈನಾ ಒಳಗಡೆ ಬಂದಿರೋದು ಇವನ ಎಲ್ಲಾ ಪವರ್ ಗಳನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಅಂತ. ಅದಕ್ಕೆ ಅವನನ್ನ ತಡೆಯೋದಕ್ಕೆ ಅಂತ ರಿಕ್ ಹಾಗೆ ಅಲೆಕ್ಸ್ ಬರ್ತಿರ್ಬೇಕಾದ್ರೆ ಇವರಿಬ್ಬರನ್ನ ತಡೆಯೋದಕ್ಕೆ ಜನರಲ್ ಯಾಂಗ್ ಕೂಡ ಅವನ ಆರ್ಮಿನ ಕರ್ಕೊಂಡು ಬರ್ತಿರ್ತಾನೆ. ಇದನ್ನ ನೋಡಿ ಪ್ಲೇನ್ ನಲ್ಲಿರುವಂತ ಜೊನಾಥನ್ ಒಂದು ಬಾಂಬ್ ಅನ್ನ ಜನರಲ್ ಯಾಂಗ್ ನ ಜೀಪ್ ನ ಮೇಲೆ ಹಾಕ್ಬಿಡ್ತಾನೆ. ಈ ಕಡೆ ಡ್ರ್ಯಾಗನ್ ಎಂಪರರ್ ಇವನ ಎಲ್ಲಾ ಪವರ್ ಗಳನ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಇವನ ಶತ್ರುಗಳ ಡೆಡ್ ಬಾಡಿ ಆರ್ಮಿ ಕೂಡ ನಾಶ ಆಗೋದಕ್ಕೆ ಶುರು ಆಗ್ತಿರುತ್ತೆ. ಆಗ ಅಲ್ಲಿಗೆ ಅಲೆಕ್ಸ್ ಬಂದು ಅದನ್ನೆಲ್ಲ ಶೂಟ್ ಮಾಡಿ ನಾಶ ಮಾಡ್ತಿದ್ದಂಗೆನೆ ಡೆಡ್ ಬಾಡಿ ಆರ್ಮಿ ಕೂಡ ಮತ್ತೊಂದ್ಸಲ ಯುದ್ಧ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಡ್ರ್ಯಾಗನ್ ಎಂಪರರ್ ಒಂದು ಮಾನ್ಸ್ಟರ್ ಆಗಿ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ರಿಕ್ ಬಂದು ಹಿಂದೆಯಿಂದ ಮ್ಯಾಜಿಕಲ್ ಕತ್ತಿಯಿಂದ ಚುಚ್ಚಿಬಿಡ್ತಾನೆ. ಅಷ್ಟೇ ಅಲ್ಲದೆ ಇದೇ ಸಮಯಕ್ಕೆ ಅಲೆಕ್ಸ್ ಕೂಡ ಪ್ರಜ್ಞೆ ತಪ್ಪಿಟ್ಟಿರ್ತಾನೆ. ಡ್ರ್ಯಾಗನ್ ಎಂಪರರ್ ಹೇಗೋ ಮಾಡಿ ಆ ಕತ್ತಿನ ತೆಗೆದು ಎಸಿತಿದ್ದಂಗೆನೆ ಎರಡು ಭಾಗ ಆಗಿ ಮುರಿದೋಗುತ್ತೆ. ಈ ಕಡೆ ಎವ್ಲಿನ್ ಹಾಗೆ ಲಿನ್ ಕೂಡ ದ ಗ್ರೇಟ್ ವಾಲ್ ಆಫ್ ಚೈನಾ ಒಳಗಡೆ ಬರ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಜನರಲ್ ಯಾಂಗ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೌದು, ಇನ್ನೂ ಕೂಡ ಇವನು ಬದುಕಿರ್ತಾನೆ. ಆದ್ರೆ ಎವ್ಲಿನ್ ಹಾಗೆ ಲಿನ್ ಇಬ್ರು ಸೇರಿ ಅಲ್ಲೇ ಇದ್ದಂತ ಒಂದು ಮಷಿನ್ ನ ಮೇಲೆ ಇವನನ್ನ ತಳ್ತಿದ್ದಂಗೆನೆ ಜನರಲ್ ಯಾಂಗ್ ನ ಜೊತೆ ಇವನ ಅಸಿಸ್ಟೆಂಟ್ ಕೂಡ ಸತ್ತೋಗ್ತಾಳೆ. ಈ ಕಡೆ ರಿಕ್ ಹಾಗೆ ಡ್ರ್ಯಾಗನ್ ಎಂಪರರ್ ಇಬ್ರು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಆಗ ಅಲೆಕ್ಸ್ ಹಾಗೆ ರಿಕ್ ಇಬ್ರು ಕೂಡ ಸೇರಿ ಎರಡು ಭಾಗ ಆಗಿ ಮುರಿದೋಗಿರುವಂತ ಮ್ಯಾಜಿಕಲ್ ಕತ್ತಿಯಿಂದ ಒಂದೇ ಸಲ ಚುಚ್ಚಿಬಿಡ್ತಾರೆ. ಅದೇ ಸಮಯಕ್ಕೆ ಲಿನ್ ಹಾಗೆ ಎವ್ಲಿನ್ ಕೂಡ ಇಲ್ಲಿಗೆ ಬಂದು ತಲುಪ್ತಾರೆ. ನೋಡ್ತಾ ನೋಡ್ತಿದ್ದಂಗೆ ಇವನು ಮೆಲ್ಟ್ ಆಗೋದಕ್ಕೆ ಶುರುವಾಗಿ ಸತ್ತೋಗ್ತಾನೆ. ಹಾಗೆ ಅವನ ಆರ್ಮಿ ಕೂಡ ಧೂಳಾಗಿ ನಾಶ ಆಗೋಗುತ್ತೆ. ಜನರಲ್ ಮಿಂಗ್ ಅವನ ಮಗಳನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಹಾಗೆ ಈ ಡೆಡ್ ಬಾಡಿಗಳ ಆರ್ಮಿ ಕೂಡ ಮಣ್ಣಲ್ಲಿ ಮಣ್ಣಾಗೋಗುತ್ತೆ. ನಂತರ ಈ ಮೂವಿಯ ಕೊನೆಯ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಅಲೆಕ್ಸ್ ಹಾಗೆ ಲಿನ್ ಇಬ್ರು ಕೂಡ ಒಟ್ಟಿಗೆ ಜೀವನನ ಕಳಿಬೇಕು ಅಂತ ಡಿಸೈಡ್ ಮಾಡಿ
ಮಾಡಿ ಇಬ್ರು ಕೂಡ ಒಂದಾಗಿರ್ತಾರೆ. ಇದರಿಂದ ರಿಕ್ ಹಾಗೆ ಎವ್ಲಿನ್ ಕೂಡ ತುಂಬಾನೇ ಸಂತೋಷ ಪಡ್ತಾರೆ. ಅದೇ ಸಮಯಕ್ಕೆ ನಮ್ಗೆ ಜೊನಾಥನ್ ತೋರಿಸ್ತಾರೆ. ಇವನಿಗೆ ಐ ಆಫ್ ಶಾಂಗ್ರಿಯಾಲಾ ಡೈಮಂಡ್ ಸಿಕ್ಬಿಟ್ಟಿರುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನಾನು ಕೇಳುವಂತ ಒಂದೇ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ ತಿಳಿಸಿ. ಈ ಮೂವಿಲಿ ರಿಕ್ ಹಾಗೆ ಎವ್ಲಿನ್ ನ ಮಗನ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.